guys, many of you may not know that ಪ್ರತಿ ವರ್ಷ ಸೆಪ್ಟೆಂಬರ್ 10ರಂದು ಸುಸೈಡ್ ಪ್ರಿವೆನ್ಷನ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಈಗಾಗಲೇ ನೀವು ಸುಶಾಂತ್ ಸಿಂಗ್ ರಜಪೂತ್ ಕೇಸ್ನ ಫಾಲೋ ಮಾಡಿರ್ತೀರ. ನಾವು ಇಫ್ ದಿಸ್ ಇಸ್ ಅ ಮರ್ಡರ್ ಆರ್ ಸೈಕಲಾಜಿಕಲ್ ವಿ ನಾಟ್ ಹೇರ್ ಟು ಜಡ್ಜ್ ದಟ್. ಬಟ್ ಅಂದರೆ ತುಂಬ ಜನಕ್ಕೆ ತುಂಬ ಡಿಸ್ಕಷನ್ ಮಾಡೋ ಅವಕಾಶಗಳಿದೆ. ಇಸ್ ಅ ಲಾಟ್ ಮೋರ್ ಮೆಂಟಲ್ ಹೆಲ್ತ್ ಅವೇರ್ನೆಸ್ ರೈಟ್ ನೌ ದ್ಯಾನ್ ಇಟ್ ವಾಸ್ ಬಿಫೋರ್. ಪೀಪಲ್ ಆರ್ ಅ ಲಿಟಲ್ ಬಿಟ್ ಮೋರ್ ಓಪನ್ ಅಬೌಟ್ ಟಾಕಿಂಗ್ ಸುಸೈಡ್. ಸೊ ಇದರಿಂದ ನಿಮ್ಗೆ ಆಲ್ರೆಡಿ ವಾರ್ನಿಂಗ್ ಸೈನ್ಸ್ ಆಫ್ ಸುಸೈಡ್ ಏನಿರ್ಬೋದು, and what kind of helplines to give to these people and how to help those in need ಅನ್ನೋದು ಗೊತ್ತಾಗಿದೆ. ಸೊ ಇದನ್ನು ಹೊರತುಪಡಿಸಿ ಇಷ್ಟೆಲ್ಲ ಇದ್ರೂ ಎಷ್ಟೋ ಸ್ಟಿಗ್ಮಾ ನಮ್ಮ ನಡುವೆ ಇದೆ. ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡೋಕೆ ಕೂಡ ಹಿಂಜರಿತಾರೆ. ಸೊ ವಿ ಆರ್ ಹಿಯರ್ ಟು ಬ್ರೇಕ್ ಸಮ್ ಆಫ್ ದ ಕಾಮನ್ ಮಿತ್ ಅಬೌಟ್ ಸುಸೈಡ್ and let you know some of the facts. So let's get into it. It's dangerous to ask a depressed person whether they are considering suicide. ನಿಮಗೆ ಭಯ ಇರ್ಬೋದು ಡಿಪ್ರೆಸ್ಡ್ ಪರ್ಸನ್ ಹತ್ರ ಸುಸೈಡ್ ಬಗ್ಗೆ ಮಾತಾಡೋಕ್ಕೆ, ಥಿಂಕಿಂಗ್ ದಟ್ ಇಟ್ ಮೇ ಇನ್ಫ್ಲುಯೆನ್ಸ್ ದೆಮ್. ಬಟ್ ಇನ್ ರಿಯಾಲಿಟಿ ಡಿಪ್ರೆಸ್ಡ್ ಪರ್ಸನ್ ದೇ ಆರ್ ವೇಟಿಂಗ್ ಟು ಹ್ಯಾವ್ ಅ ಆಪರ್ಚುನಿಟಿ ಟು ಶೇರ್ their feelings, to share their thoughts including suicide. So many times what they need is just to make a social connection and to be heard and listened to. Once that person feels heard, you can suggest them to take a help. Ask them what are their thoughts about suicide and thereby you can help them. The next myth is that people take their life out of the blue. Now this is one huge myth. Yare agli, if they are thinking about suicide, they definitely give very precise warnings about their intention to do so. Really signs gottagalla, and that's why they think this is totally out of the blue. So for example, signs are there only if a person is depressed, that means that they are going to commit suicide. That's not the case always. Sometimes you have to see in small signs like any deviation or normal ಆಗಿರೋದ್ರಿಂದ ಹೊರತಾಗಿ ಬೇರೆ ಥರ ಆಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ a person who is usually very calm is very angry, or very silent person is talking to you a lot, trying to tell you something. ಇವೆಲ್ಲನೂ ಆಗ್ಬೋದು. It need not be just depression. Someone who has their act together isn't at risk of suicide. ಈಗ ಕೆಲವೊಬ್ಬರ ಹತ್ರ ಒಳ್ಳೆ ಜಾಬ್ ಇರುತ್ತೆ, ಒಳ್ಳೆ ಫ್ಯಾಮಿಲಿ ಇರುತ್ತೆ, ಒಳ್ಳೆ ಹೆಲ್ತ್ ಇರುತ್ತೆ. ಸೊ ನಮಗೆ ಅವ್ರು ನೋಡಿದಾಗ ಏನು ಅನ್ಸುತ್ತೆ ಅಂದರೆ, ಅವ್ರ ಲೈಫ್ ತುಂಬ ಚೆನ್ನಾಗಿದೆ, ಅವ್ರು ತುಂಬ ಖುಷಿಯಾಗಿದ್ದಾರೆ, ತುಂಬ ಹೆಲ್ದಿಯಾಗಿದ್ದಾರೆ, ದೇ ಆರ್ ಡೂಯಿಂಗ್ ಗ್ರೇಟ್. ಅವ್ರು ಹೆಂಗೆ ಸುಸೈಡ್ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ, ಅವ್ರು ಹೆಂಗೆ ಸುಸೈಡ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀವಿ. ಬಟ್ ವಿ ರಿಯಲಿ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್ ಇನ್ಸೈಡ್ ಸಮ್ವನ್. ಸೊ ಇಫ್ ಯು ಸಿ someone showing or exhibiting a warning signs, please reach out to them. Have a honest conversation. When someone recovers after hitting rock bottom, the risk of suicide declines. One of the most bad ironies that people think of. ಹಾಸ್ಪಿಟ್ಲಿಂದ ಬಂದಿದ್ದಾನೆ, ಇನ್ನೇನು ಮಸ್ತಾಗಿದ್ದಾನೆ, ನೋ ಪ್ರಾಬ್ಲಮ್ಸ್ ಅಟ್ ಆಲ್, ಬೈ ಮಿಸ್ಟೇಕ್ ಆಗೋಯ್ತು. ನೋ, ದಿಸ್ ಇಸ್ ವೆರಿ ರಾಂಗ್. ಹಾಸ್ಪಿಟ್ಲಿಂದ ಬಂದಿರೋ ಸ್ಟಾರ್ಟಿಂಗ್ ಸ್ಟೇಜ್, ದಟ್ ಇಸ್ ದ ರಿಯಲಿ ಮೋಸ್ಟ್ ಕ್ರೂಷಿಯಲ್ ಸ್ಟೇಜ್ ಆಫ್ ದೇರ್ ಲೈಫ್. ಅವರು ಎಷ್ಟು ಎನರ್ಜಿ ಖರ್ಚ್ಕೊಂಡಿರ್ತಾರೋ ಆ ಮೂಮೆಂಟಲ್ಲಿ ಅವ್ರಿಗೆ ಬೇಕಾಗಿರೋ ಹೆಲ್ಪ್ ಅಥವಾ ಸಪೋರ್ಟ್ ಸಿಗಲಿಲ್ಲ ಅಂದರೆ ದೇ ಮೈಟ್ ಜಸ್ಟ್ ಗೋ ಇನ್ ಟು ಅನದರ್ ಅಟೆಂಪ್ಟ್. ಸೊ ಇಫ್ ಯು ನೋ ಆಫ್ ಸಮ್ವನ್ ಹೂ ಹ್ಯಾಸ್ ಜಸ್ಟ್ ಅಂಡರ್ಗಾನ್ ದಿಸ್ ಫೀಲಿಂಗ್, ಟ್ರಾಮಾದಿಂದ ಜಸ್ಟ್ ಹೊರಗೆ ಬಂದಿದ್ದಾರೆ, ಜಸ್ಟ್ ಟಾಕ್ ಟು ದೆಮ್ ಒನ್ಸ್. ಏನಾದ್ರು ಸಪೋರ್ಟ್ ಬೇಕಾ, ಹೆಲ್ಪ್ ಬೇಕಾ ಅಂತ ಕೇಳಿ. ಏನು ಕಳ್ಕೊತೀರಾ ನೀವು ಕೇಳಿದ್ರೆ? ಸೊ ಜಸ್ಟ್ ಆಸ್ಕ್ ದೆಮ್. ಇಫ್ ದೇ ನೋ, ಸ್ಟಿಲ್ ಕೀಪ್ ಅ ಸ್ಮಾಲ್ ಐ ಓವರ್ ದೆಮ್. ನೋಡ್ಕೊಳ್ಳಿ ಏನು ನಡೀತಾ ಇದೆ ಅಂತ ಹೇಳ್ಕೊಂಡು, ಸೊ ದಟ್ ಅಟ್ ಲೀಸ್ಟ್ ಯು ಕ್ಯಾನ್ ಕೀಪ್ ಟ್ರ್ಯಾಕ್ ಆಫ್ ಇಟ್. ಒಂದ್ಸಲ ಮಾಡೋಕ್ಕೇನೆ ದ ಪರ್ಸನ್ ನೀಡ್ಸ್ ಅ ಲಾಟ್ ಆಫ್ ಕರೇಜ್, ಬಟ್ ಇನ್ನೊಂದ್ಸಲ ಮಾಡಲ್ಲ ಅನ್ನೋದಕ್ಕೇನು ಗ್ಯಾರಂಟಿ ಇಲ್ಲ. ಸೊ ಕೀಪ್ ಎನ್ ಇಯರ್ ಔಟ್, ಬಟ್ ಡೋಂಟ್ ಪ್ರೆಷರೈಸ್ ದೆಮ್. ದಟ್ಸ್ ಆಲ್. Giving someone a hotline number to call is enough. Suicide hotline can be effective, but it's not enough to simply suggest a suicidal person to pick up the phone. Just on phone ಕೊಡೋಕ್ಕಿಂತ be with them, listen to them. ಸಾಧ್ಯ ಆದರೆ ನೀವೇ ಅವ್ರನ್ನ ಕರ್ಕೊಂಡು ಹೋಗಿ, ask them like what they are expecting from you, what help you can give it to them, push them to reach out for the help. Talk about suicide, don't actually do it. Now this is a very huge misconception. Just because ಅವರು ಮಾತಾಡ್ತಾ ಇದ್ದಾರೆ, ತಮಾಷೆ ಮಾಡ್ತಿರೋದು ಅಂತ ಅಂದ್ಕೊಳ್ಬೇಡಿ. ಸೋ ಮೆನಿ ಟೈಮ್ಸ್ ಇಲ್ಲೇ ಮಿಸ್ಟೇಕ್ ಆಗೋದು. ಜಸ್ಟ್ ಜೋಕ್ ಮಾಡ್ತಿದ್ದಾರೆ, ಬಿಡು ಮಗ, ಏನು ಹಿಂಗೆಲ್ಲ ಮಾತಾಡ್ತೀಯಾ ಅಂತ ಹೇಳ್ಕೊಂಡು, ಆ ಥರ ಅಲ್ಲ. Sometimes when someone says something like that, you have to take it very seriously. Stop right there, ask them. Ask them what they really mean. If something is going on, ಏನು ಆಗ್ತಿದೆ ಅವ್ರ ಲೈಫಲ್ಲಿ, is everything okay?
ask them right there. If you find someone saying, ನಾನು ಹೋಗಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ವ್ಯಾಲ್ಯೂ ಏನು ಅಂತ, ಇವಾಗ ಇದೀನಿ ಹೇಳ್ತಿದ್ದೀರಾ, ನಾನು ಹೋಗಾದ್ಮೇಲೆ ಏನು ಮಾಡ್ತೀರಾ, ಎನಿಥಿಂಗ್ ಲೈಕ್ ದಿಸ್, talk to them. This might not seem like something big, but it can become into something big. ಸೊ ಗಾಯ್ಸ್, ಸುಸೈಡ್ ಇಸ್ ಪ್ರಿವೆಂಟೇಬಲ್. ಎಷ್ಟೋ ಜನ ಅದರಿಂದ ಹೊರಗೆ ಬರೋಕ್ಕೆ ಎಷ್ಟೋ ಟ್ರೈ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ಆಲ್ಟರ್ನೇಟಿವ್ ಗೊತ್ತಾಗ್ತಿರಲ್ಲ. ದಟ್ಸ್ ವೈ ಸುಸೈಡ್ ಸೀಮ್ಸ್ ಟು ಬಿ ದ ಓನ್ಲಿ ವೇ ಔಟ್ ಫಾರ್ ದೆಮ್. Suicide occurs across all age, economic, social, racial and ethnic boundaries. ಇಂಥ ಏಜ್ನವರೇ ಮಾಡ್ತಾರೆ, ಈ ಥರ ಜಾತಿಯವರೇ ಮಾಡ್ತಾರೆ, ಈ ಥರ ಸ್ಟ್ಯಾಂಡರ್ಡಲ್ಲಿ ಇದ್ದವರೇ ಮಾಡ್ತಾರೆ, ಹಾಗೇನೂ ಇಲ್ಲ. ಸುಸೈಡಲ್ ಬಿಹೇವಿಯರ್ ಇಸ್ ಕಾಂಪ್ಲೆಕ್ಸ್. ಜಸ್ಟ್ ಒನ್ ರೀಸನಿಂದ ಅವ್ರಿಗೆ ಆ ಫೀಲಿಂಗ್ ಬರ್ತಿರೋದು ಅಂತಿಲ್ಲ. ಐ ನೋ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸಿ ಅಬೌಟ್ ದಿಸ್ ಆ್ಯಂಡ್ ಯಾವಾಗಲೂ ಅದ್ರ ಬಗ್ಗೆ ಗಮನ ಕೊಡೋದು, ಆ್ಯಂಡ್ ಇಟ್ ಈಸ್ ವೆರಿ ಸ್ಟ್ರೆಸ್ಫುಲ್. ಬಟ್ ಇಮ್ಯಾಜಿನ್, ಒಂದ್ಸಲ ಅವ್ರು ಹೋಗಾದ್ಮೇಲೆ ವಾಟ್ ಕ್ಯಾನ್ ಯು ಡೂ ಅಬೌಟ್ ಇಟ್? ಎಷ್ಟು ರಿಗ್ರೆಟ್ ಅಂತ ಮಾಡ್ತೀರಾ? ಅದ್ರ ಬದಲು ಥಿಂಕ್ ಅಬೌಟ್ ದಟ್ ಡೂಯಿಂಗ್ ದಿಸ್ ಕ್ಯಾನ್ ಸೇವ್ ಸಮ್ವನ್ಸ್ ಲೈಫ್. ದೇ ಕ್ಯಾನ್ ಸಿ ದೇರ್ ಲೈಫ್ ಫಾರ್ ಸೋ ಮೆನಿ ಇಯರ್ಸ್. ಇಸ್ಂಟ್ ದ್ಯಾಟ್ ಗುಡ್? ನಿಮ್ಮ ಸುತ್ತಮುತ್ತ ನಿಮಗೆ ಗೊತ್ತಿರೋರು ಯಾರ್ಯಾರು ಇದ್ದರೆ ಡೋಂಟ್ ಹೆಸಿಟೇಟ್ ಟು ರೀಚ್ ಔಟ್ ಟು ದೀಸ್ ನಂಬರ್ಸ್. ಯಾಕಂದರೆ ಆ ಲೈಫ್ ಒಂದೇ ಅಲ್ಲ, ಅವರ ಕ್ಲೋಸ್ ಒನ್ಸ್ ಕೂಡ ಸಫರ್ ಆಗ್ತಾರೆ. ಮೇ ಬಿ ಅವ್ರು ಕೂಡ ಇದೇ ಸ್ಟೆಪ್ಸ್ ತಗೋಬೋದು. So guys, let's not neglect this than it already is, and let's join hands to prevent the increasing rate of suicide that's happening around us. Until next, bye-bye. Like, share and subscribe to Full Stop and Comma for more such videos.